MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭೀಕರ ಸ್ಫೋಟ, ಮತ್ತೊಬ್ಬ ಶಂಕಿತ ಅರೆಸ್ಟ್. ಡಾಕ್ಟರ್ ಉಮರ್ ಮಾಲೀಕತ್ವದ ಫೋರ್ಡ್ ಕಾರು ಪತ್ತೆಯಾಗಿದ್ದಲ್ಲಿ ದೆಹಲಿ ಸ್ಫೋಟ ಉಗ್ರ ಕೃತ್ಯ. ದೆಹಲಿ ಕೇಂದ್ರ ಸರ್ಕಾರದ ಘೋಷಣೆ, ಮಾಸ್ಟರ್ ಮೈಂಡ್ಗಳ ಹೆಡೆಮುರಿ ಕಟ್ಟುವುದಕ್ಕೆ ಕೇಂದ್ರ ಸಜ್ಜು. ಇದೆಲ್ಲವನ್ನು ನೋಡೋಣ ಟೆರರ್ ಗ್ಯಾಂಗ್ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿಯ ಕೆಂಪುಕೋಟೆ ಬಳಿ I-20 ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಶಂಕಿತ ಆರೋಪಿಯನ್ನ ಫರೀದಾಬಾದ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಾಂಡಾವಳಿ ಗ್ರಾಮದ ಶಂಕಿತ ವ್ಯಕ್ತಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ I-20 ಕಾರು ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಹರಿಯಾಣದ ಫರೀದಾಬಾದ್ ಜಿಲ್ಲೆ ಖಾಂಡಾವಳಿ ಗ್ರಾಮದಲ್ಲಿ ಕಾರು ಪತ್ತೆಯಾಗಿದೆ. DL10 CK0458 ಸಂಖ್ಯೆಯ ಇಕೋಸ್ಪೋರ್ಟ್ಸ್ ರೆಡ್ ಕಾರು ಡಾಕ್ಟರ್ ಉಮರ್ ಮನೆ ಬಳಿ ಪತ್ತೆಯಾಗಿದೆ. ಕೆಂಪು ಬಣ್ಣದ ಕಾರನ್ನ ಹರಿಯಾಣ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ರೆಡ್ ಕಾರು ಖರೀದಿಸಲು ದೆಹಲಿಯಲ್ಲಿ ಮದರಸ ನಡೆಸುತ್ತಿದ್ದ ಮನೆಯ ನಕಲಿ ವಿಳಾಸವನ್ನ ಡಾಕ್ಟರ್ ಉಮರ್ ನೀಡಿರುವುದು ಬಯಲಾಗಿದೆ. ದೆಹಲಿ ಸ್ಫೋಟದ ಭೀಕರತೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ನಿನ್ನೆ ಭೂತಾನ್ನಿಂದ ಭಾರತಕ್ಕೆ ಮರಳಿದ ಪ್ರಧಾನಿ ಮೋದಿ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಸಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಪ್ರಮುಖ ಸಚಿವರು ಭಾಗಿಯಾಗಿದ್ರು. ಭದ್ರತೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ ಭದ್ರತಾ ಕ್ಯಾಬಿನೆಟ್ ಸಭೆ ಇದೊಂದು ಉಗ್ರ ಕೃತ್ಯ ಅಂತ ಘೋಷಿಸಿದೆ. ಕೆಂಪುಕೋಟೆಯ ಬಳಿ ನವೆಂಬರ್ 10ರಂದು ಸಂಜೆ ಕಾರು ಸ್ಫೋಟಗೊಂಡಿದೆ. ದೇಶದ್ರೋಹಿ ಶಕ್ತಿಗಳು ಎಸಗಿರುವ ಈ ಹೀನಾಯ ಉಗ್ರ ಕೃತ್ಯಕ್ಕೆ ದೇಶ ಸಾಕ್ಷಿಯಾಗಿದೆ. ಕ್ಯಾಬಿನೆಟ್ ನೊಂದವರಿಗೆ ಸಾಂತ್ವನ ಹೇಳುತ್ತಿದೆ. ಅಮಾಯಕರ ಸಾವಿಗೆ ಕಾರಣವಾದ ಈ ನೀಚ ಮತ್ತು ಹೇಡಿತನದ ಕೃತ್ಯವನ್ನ ಕ್ಯಾಬಿನೆಟ್ ಒಕ್ಕೊರಲಿನಿಂದ ಖಂಡಿಸುತ್ತದೆ. ಅತ್ಯಂತ ತುರ್ತು ಮತ್ತು ವೃತ್ತಿಪರತೆಯಿಂದ ಈ ಘಟನೆಯ ತನಿಖೆ ನಡೆಸುವಂತೆ ಕ್ಯಾಬಿನೆಟ್ ಸೂಚಿಸುತ್ತಿದೆ. ಸಂಚುಕೋರರು, ಅವರಿಗೆ ಸಹಕರಿಸಿದವರು ಮತ್ತು ಪ್ರಾಯೋಜಕರನ್ನ ಹುಡುಕಿ ನೊಂದವರಿಗೆ ನ್ಯಾಯ ದೊರಕಿಸುವಂತೆ ಕ್ಯಾಬಿನೆಟ್ ಹೇಳುತ್ತಿದೆ. ಹೀಗೆ ದೆಹಲಿ ಸ್ಫೋಟ ಪ್ರಕರಣವನ್ನ ಉಗ್ರ ಕೃತ್ಯ ಅಂತ ಘೋಷಿಸಿರುವ ಕೇಂದ್ರ ಸರ್ಕಾರ ಮಾಸ್ಟರ್ ಮೈಂಡ್ಗಳ ಹೆಡೆಮುರಿ ಕಟ್ಟಲು ತನಿಖಾ ಸಂಸ್ಥೆಗಳಿಗೆ ಸೂಚಿಸಿವೆ. Cabinet reiterates India's unwavering commitment to a policy of zero tolerance towards terrorism in all its forms and manifestos. ದೆಹಲಿ ಸ್ಫೋಟ ಉಗ್ರ ಕೃತ್ಯ ಅಂತ ಕ್ಯಾಬಿನೆಟ್ಗೆ ಖುದ್ದು ತನಿಖಾ ಸಂಸ್ಥೆಗಳೇ ಮಾಹಿತಿ ನೀಡಿವೆ. ಪ್ರಾಥಮಿಕ ತನಿಖೆ ನಡೆಸಿದ್ದ NIA ಇದರ ಹಿಂದೆ ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಮತ್ತು ಅನ್ಸರ್ ಗಜ್ವತ್ ಉಲ್ ಹಿಂದ್ ಉಗ್ರ ಸಂಘಟನೆಗಳ ಪಾತ್ರ ಇದೆ ಅನ್ನೋದನ್ನ ಪತ್ತೆ ಮಾಡಿದೆ. ಈ ಎರಡು ಉಗ್ರ ಸಂಘಟನೆಗಳ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಭೇದಿಸಲು NIA ಮುಂದಾಗಿದೆ. ಈ ನೆಟ್ವರ್ಕ್ನಲ್ಲಿ ವೈದ್ಯರು, ಮೌಲ್ವಿಗಳು ಸೇರಿದಂತೆ ಹಲವರ ಗುಂಪು ಇರೋದು ಗೊತ್ತಾಗಿದೆ. ಜಮ್ಮು ಕಾಶ್ಮೀರದ ನೌಗಾಮ್ನಲ್ಲಿ ಪೋಸ್ಟರ್ ಅಂಟಿಸಿದವರ ವಿರುದ್ಧ ಅಕ್ಟೋಬರ್ 19ರಂದೇ FIR ದಾಖಲಿಸಿಕೊಂಡ ನೌಗಾಮ್ ಠಾಣೆ ಪೊಲೀಸರು ಮರುದಿನವೇ ಮೂವರನ್ನ ಬಂಧಿಸಿ ಕರೆತಂದಿತ್ತು. ಆರಿಫ್ ನಿಸಾರ್, ಯಾಸಿರ್ ಉಲ್ ಅಶ್ರಫ್ ಮತ್ತು ಮಕ್ಸೂದ್ ಎಂಬ ಮೂವರನ್ನ ಸೆರೆ ಹಿಡಿದಿದ್ರು. ಈ ಮೂವರ ವಿಚಾರಣೆ ವೇಳೆ ಮತ್ತಷ್ಟು ಜನರ ಹೆಸರು ಬಹಿರಂಗವಾಗಿತ್ತು. ಇವರ ಹೇಳಿಕೆಯಂತೆ ಅಕ್ಟೋಬರ್ 27ರಂದು ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಮೌಲ್ವಿ ಇರ್ಫಾನ್ ಅಹಮದ್ ವಾಜಿ ಮತ್ತು ಗಂದರ್ಬಾಲ್ನ ವಕೂರಾದಲ್ಲಿ ಜಮೀರ್ ಅಹಮದ್ ಎಂಬ ಇಬ್ಬರನ್ನ ಬಂಧಿಸಿದ್ರು. ಇವರಿಂದ ಪಿಸ್ತೂಲ್ ಮತ್ತು ಗುಂಡುಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಬಿಹಾರ ಚುನಾವಣೆ ಹೊತ್ತಲ್ಲೇ ದೆಹಲಿಯಲ್ಲಿ ಸ್ಫೋಟವಾಗಿರುವುದು ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಎಲ್ಲ ಏಜೆನ್ಸಿಗಳಿದ್ರೂ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಹರಿಹಾಯ್ದಿದ್ದಾರೆ. ಬೇರೆ ಬೇರೆ ಏಜೆನ್ಸಿಗಳಿರ್ತವೆ, ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ವಿಫಲವಾಗಿದೆ ಇದರಲ್ಲಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.